ಹಾಯ್ ಹಲೋ ನಮಸ್ಕಾರ, ಹಿತ ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದಕ್ಕೆ ಬಿಸಿ ನೀರಿಗೆ ಹಾಕೋದು. ಇವತ್ತಿನ ರೆಸಿಪಿ ಉಂಟಲ್ಲ, ಒಂದು ನ್ಯೂ ಮ್ಯಾಂಗ್ಳೂರು ಸ್ಟೈಲ್ ಇದ್ದಾಯ್ತಾ. ಇದನ್ನು ನಾನು ವಿಡಿಯೋ ಎಡಿಟ್ ಮಾಡುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಹಾಗಾಗಿ ನಿಮಗೆ ಇದು ಇಷ್ಟ ಆಗಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಚಾನ್ಸ್ ಇಲ್ಲ. ಇದನ್ನು ನಾವು ಮ್ಯಾಂಗ್ಳೂರಿನಲ್ಲಿ ಗುಜ್ಜೆ ಅಂತ ಕರಿತೇವೆ. ಅಂದರೆ ಎಳತ್ತು ಹಲಸಿನಕಾಯಿ ಇರ್ತದಲ್ಲ, ಅದು ಇದು. ನೀವು ಒಮ್ಮೆ ಕಡಿಬೇಕಕ್ಕ, ಹಾಗೆಲ್ಲ ಮಾಡಬಾರದು. ಅಜ್ಜ ನೋಡಿ ಪಾಟ್ ಹಾಕಿದ್ರು, ಹೊಡಿತಿದಾರಂತೆ. ಅವ್ರು ಹೊಡಿತಿಲ್ಲ, ಆಗ್ತಿಲ್ಲ ಅಂತೆ. ಅಲ್ಲಿ ಸುತ್ತ ಕಟ್ಟು ಮಾಯನಾಗಿದೆ ಕತ್ತಿಗೆಲ್ಲ. ಅವರ ಮಾಡ್ತಾರಂತೆ. ಈಗ ಬಂದ್ ಮಾಡ್ತೀನಿ, ಮತ್ತೆ ನೀವು ಬಂದ್ ಮಾಡ್ತಾ ಅದು ಎಲ್ಲ ವಿಡಿಯೋ ಹೋಯ್ತು ಅಜ್ಜಿನ ಮನೆಗೆ. ನೋಡಿ ಗಾಯ್ಸ್, ಆಯ್ತು ಕಟ್ ಮಾಡಿ. ಫುಡ್ ಹೈಜೀನ್ ಇಲ್ಲ ಅಂತೆಲ್ಲ ಹೇಳಬೇಡಿ. ಇದು ಕೈಗೆ ನಾನು ಎಣ್ಣೆ ಹಾಕಿಕೊಂಡು ಮಾಡಿದಲ್ಲ. ಹಳ್ಳಿಯಲ್ಲಿ ಹೈಜೀನ್ ಇದ್ದಷ್ಟು ಫುಡ್ ನಿಮ್ಗೆ ಎಲ್ಲಿ ಸಹ ಸಿಗುದಿಲ್ಲ. ಗ್ಯಾಸ್ ಕ್ರಿಸಿಸ್ ಅಲ್ವಾ, ಅದಕ್ಕೆ ಈ ತರ ಒಲೆ ಆಯ್ತಾ ನಮ್ಮದು. ಒಂದು ಪಾತ್ರೆಗೆ ಕಬಾಬ್ ಮಾಡ್ಲಿಕ್ಕೆ ಅಂತ ಹಾಕ್ತಾರೆ. ಈಗ ಗೊತ್ತಾಯ್ತಲ್ಲ ನಾನು ಎಂತ ಮಾಡ್ಲಿಕ್ಕೆ ಹೊರಟದ್ದು ಅಂತ. ಗುಜ್ಜೆ ಕಬಾಬ್. ಇದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೊಂಡಿದ್ದೇನೆ. ಆಮೇಲೆ ಚಿಕನ್ ಕಬಾಬ್ ಮಸಾಲ ತಗೊಂಡಿದ್ದೇನೆ. ಅದು ಚಿಕನ್ ಕಬಾಬ್ ಮಸಾಲ ನೀವು ಕೂಡ ಪ್ರಿಪೇರ್ ಮಾಡ್ಬೋದು, ಈ ಬ್ರಾಹ್ಮಿಣ್ಸ್ ಎಲ್ಲ ಯೂಸ್ ಮಾಡಲ್ಲ ಇದನ್ನು, ಸೊ ಅದಕ್ಕಾಗಿ. ಆಮೇಲೆ ಇದು ವೆಜ್ ಆಗಿರೋದ್ರಿಂದ ನಾನು ಇದಕ್ಕೆ ಬಿಳಿ ಎಳ್ಳು ಕೂಡ ಹಾಕಿದ್ದೇನೆ. ಈಗ ನಾವು ಇದಕ್ಕೆ ನೀರು ಹಾಕಿ ನೆಕ್ಸ್ಟ್ ಗುಜ್ಜೆ ಎಲ್ಲ ಹಾಕಿ ಕಲಸಿ ಸ್ವಲ್ಪ ಹೊತ್ತು ಇಡಬೇಕು. ಕಬಾಬಿಗೆ ಹೇಗೆ ಕಾಯಿಸ್ತೇವಲ್ಲ ಹಾಗೆಯೇ ಅದು ಗುಜ್ಜೆ ಚಂದ ಮಾಡಿ ಎಳ್ಕೊಳ್ಬೇಕು. ನಾವು ಆ್ಯಕ್ಚುಲಿ ಗುಜ್ಜೆ ಪಲ್ಯ ಮಾಡುವ ಅಂತ ಹೊರಟದ್ದು, ಅದ್ರ ಜೊತೆಗೆ ಕಬಾಬ್ ಕೂಡ ಮಾಡುವ ಅಂತ ಹೇಳಿಕೊಂಡು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ನನಗೆ ತುಂಬ ಇಷ್ಟ, ಅದಕ್ಕೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೇನೆ. ಅದಾದಮೇಲೆ ಎಣ್ಣೆಗೆ ಬಿಟ್ಟು ಕಾಯಿಸಿದ್ರೆ ಆಯಿತು. ನನಗೆ ಅಂತೂ ಬಾಯಲ್ಲಿ ನೀರು ಬರ್ತಾ ಉಂಟಾಯ್ತಾ, ಸತ್ಯ. ಸೊ ನಿಮಗೆ ಎಲ್ಲಾದ್ರೂ ಗುಜ್ಜೆ ಸಿಕ್ಕಿದ್ರೆ, ಅಂದರೆ ಹಲಸಿನ ಹಣ್ಣು ಇದೆಯಲ್ಲ, ಹಲಸಿನಕಾಯಿ ಇದೆಯಲ್ಲ ಎಳತ್ತು, ಅದು ಸಿಕ್ಕಿದ್ರೆ ಕಬಾಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆಮೇಲೆ ಟೇಸ್ಟ್ ನೋಡಿ ಹೇಗಿರ್ತದೆ ಅಂತ. ವೆಜ್ ಅವರು ಏನು ತಿಂತಾರೆ ಅಂತ ನಿಮ್ಗೆ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ನೋಡಿ, ಈ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.